ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೆನ್ನೆ ಆಲ್ರೆಡಿ ಸಾಟರ್ಡೆ ಎಪಿಸೋಡ್ ಬಗ್ಗೆ ಅಪ್ಡೇಟ್ಸು, ಅದ್ರ ಜೊತೆಗೆ ಎಲಿಮಿನೇಷನ್ ಯಾರಾಗಿದ್ದಾರೆ ಅಂತ 2 ವಿಡಿಯೋನು ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ಆ ವಿಡಿಯೋನ ನೋಡಿ. ಯಾಕೆ ಅಂತಂದ್ರೆ ಇದರಲ್ಲಿ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ, ಅದರಲ್ಲಿ ಕೊಟ್ಟಿರೋ ಅಪ್ಡೇಟ್ಸು ಇದರಲ್ಲಿ ಕೊಡೋದಿಲ್ಲ. ಆಮೇಲೆ ನೋಡಿ ಹೊಸಬ್ರು ನೋಡ್ತಾ ಇದ್ರೆ ಯಾರ ಇವನು ಈ ತರ ಹೇಳ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಕಿಚ್ಚನ ಚಪ್ಪಾಳೆ ಬಗ್ಗೆ ಯಾರು ಸೇವ್ ಆಗಿದ್ದಾರೆ ಏನು ಅಂತ ಡಿಟೇಲ್ಡ್ ಆಗಿ ಮಾಡಿದ್ದೀನಿ, ಹೋಗಿ ನೋಡಿ. ಅದೇ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಕನ್ಫರ್ಮ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಅಪ್ಡೇಟ್ ಅನ್ನೋದು ಬೇಗ ಬರುತ್ತೆ. ನೆನ್ನೆ ಎಪಿಸೋಡ್ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ನೆನ್ನೆ ನಾನು ಹೇಳ್ದೆ ಇರ್ತಕ್ಕಂಥ ಅಪ್ಡೇಟ್ಸು, ಅದ್ರ ಜೊತೆಗೆ ಸಂಡೇ ಎಪಿಸೋಡ್ ಅಪ್ಡೇಟ್ಸ್ ಕೂಡ ಈ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ನೆನ್ನೆ ಧ್ರುವಂತ್ ಕಳಪೆ ಕೊಟ್ಟಿದ್ದು ಸರಿನಾ, ನಿಮ್ಗೇನು ಅನ್ನಿಸ್ತು, ನಿಮ್ಮ ಒಪಿನಿಯನ್ ಏನು ಅಂತ ಈ ವಿಡಿಯೋ ಕೆಳಗಡೆ ಒಂದು ಮರೀದೆ ಕಮೆಂಟನ್ನು ಬರೀರಿ. ಮೊದಲಿಗೆ ಇವತ್ತು ಸಾಟರ್ಡೆ ಎಪಿಸೋಡಲ್ಲಿ ಒಂದು ವಿಟಿಯನ್ನು ಪ್ಲೇ ಮಾಡ್ತಾರೆ. ರಘು, ಗಿಲ್ಲಿ ಮತ್ತು ರಕ್ಷಿತಾ ಕಾಂಬೋ ವಿಟಿ, ಫನ್ನಿ ವಿಟಿ, ಅದನ್ನು ಪ್ಲೇ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಸುದೀಪ್ ಅಣ್ಣ ಒಂದು ಕತೆ ಹೇಳ್ತಾರೆ. ಅಂದರೆ ಯಾವಾಗಲೂ ಹೇಳ್ತಾರಲ್ಲ ಚಿಕ್ಕಪ್ಪನ ಕತೆ, ಆ ಕತೆ ಅಲ್ಲ, ಇದು ಹೊಸ ಕತೆ. ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಕತ್ತೆ, ಹುಲಿ, ಸಿಂಹದ ಕತೆ, ಈ 3ರ ಸೇರಿಸಿ ಕತೆ ಹೇಳ್ತಾರೆ. ಹೊಸ ಕತೆ ಇದು, ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಸೇವಿಂಗ್ ಅಂತ ಬಂದಾಗ ಆಲ್ರೆಡಿ ಸ್ಯಾಟರ್ಡೆ ಎಪಿಸೋಡಲ್ಲಿ ಅಶ್ವಿನಿ ಅವರು ಸೇವ್ ಆಗಿ ಫೈನಲ್ಗೆ ಹೋಗಿದ್ದಾರೆ. ಇನ್ನು ಸಂಡೇ ಎಪಿಸೋಡಲ್ಲಿ ಸೇವಿಂಗ್ ಅಂತ ಬಂದಾಗ ಫಸ್ಟ್ ಸೇವ್ ಆಗೋದು ಗಿಲ್ಲಿ ಸೇವ್ ಆಗ್ತಾರೆ, ಸೆಕೆಂಡು ರಕ್ಷಿತಾ ಸೇವ್ ಆಗ್ತಾರೆ, ಥರ್ಡ್ ಬಂದು ಧ್ರುವಂತ್ ಸೇವ್ ಆಗ್ತಾರೆ. ಇನ್ನು ಉಳಿದಿರೋ 3 ಜನ ಬಾಟಮ್ 3, ಕಾವ್ಯ, ರಘುವಣ್ಣ ಮತ್ತು ರಾಶಿ, ಈ 3 ಜನ ಕೂಡ ಬಾಟಮ್ 3ಅಲ್ಲಿ ಇರ್ತಾರೆ. ಲಾಸ್ಟ್ಗೆ ಕಾವ್ಯ ಸೇವ್ ಆಗ್ತಾರೆ. ಬಾಟಮ್ ಅಂತ ಬಂದಾಗ ರಘುವಣ್ಣ ಮತ್ತು ರಾಶಿ ಇಬ್ಬರು ಕೂಡ ಬಾಟಮಲ್ಲಿ ಇರ್ತಾರೆ. ಎಕ್ಸೆಪ್ಟ್ ಅಶ್ವಿನಿಯನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ವೋಟಿಂಗ್ ಪ್ರಕಾರನೇ ಸೇವಿಂಗ್ ಅನ್ನೋದು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬರೀರಿ. ಅದ್ರ ಜೊತೆಗೆ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ನೆನ್ನೆ ಎಪಿಸೋಡಲ್ಲಿ ಅಶ್ವಿನಿ ಮತ್ತು ಧ್ರುವಂತು ಎಫರ್ಟ್ಸು ಸಖತ್ತಾಗಿತ್ತು ಗುರು. ಅಶ್ವಿನಿ ಮೇಡಮ್ ಆದರೂ ಆ ಟಾಸ್ಕ್ ಆಡಬೇಕಾದ್ರೆ ಆ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಿ ಆ ಏಜಲ್ಲಿ 10 ಮಿನಿಟ್ಸಲ್ಲಿ ಹೋಗಿದ್ದಾರೆ ಅಂತಂದರೆ ಗ್ರೇಟೇ ಅಲ್ವಾ. ಅಲ್ಲಿ ಧನು ಅಂತ ಫಿಟ್ ಇರೋ ಬಾಡಿ 7 ಸಮಥಿಂಗ್ ಹೋಗಿದ್ದಾರೆ ಅಂತಂದರೆ, ಇವರು 40 ಇಯರ್ಸ್ ಏಜಲ್ಲಿ ಇರ್ತಕ್ಕಂಥ ಅಶ್ವಿನಿ ಮೇಡಮ್ಮು ಹ್ಯಾಟ್ಸಪ್ ಗುರು. ಸಖತ್ತಾಗಿ ಟಾಸ್ಕ್ ಅಂತ ಬಂದಾಗ 200% ಕೊಟ್ಟು ಟಾಸ್ಕ್ ಸಖತ್ತಾಗಿ ಆಡ್ತಾರೆ. ರಕ್ಷಿತಾ ಮತ್ತು ರಘುವಣ್ಣ ಕಾಂಬೋ ಅವ್ರದ್ದು ಕೂಡ ಸಖತ್ತಾಗಿ ಆಟ ಆಡ್ತಾರೆ. ನಾನು ರಕ್ಷಿತಾನ ಅಷ್ಟು ಆಟ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಟಯರ್ಡ್ ಆಗಿಬಿಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಆದರೆ ಸಖತ್ತಾಗಿ ಆಟ ಆಡಿ ರಕ್ಷಿತಾ ಕೂಡ ಇದು ಮಾಡಿದ್ರು. ಬಟ್ ರಘುವಣ್ಣಗೆ ಚಾನ್ಸ್ ಇತ್ತು ಗುರು, ಗೆಲ್ಲೋ ಚಾನ್ಸಸ್ ಇತ್ತು. ಇನ್ನು ಸ್ವಲ್ಪ ರಕ್ಷಿತಾನ ಇಲ್ಲ ಅಂತಂದಿದ್ರೆ ಬೇರೆ ಯಾರಾದರೂ ಗಿಲ್ಲಿನ ಇನ್ಯಾರಾದರೂ ಫಾಸ್ಟಾಗಿ ಸ್ವಲ್ಪ ತಂದು ಕೊಡೋರು ಸಪೋರ್ಟ್ ಮಾಡಿದ್ದಿದ್ರೆ ರಘುವಣ್ಣ ಹೊಡಿತಾ ಇದ್ದ ಈ ಟಾಪ್ 6 ಟೈಟಲ್ಲು ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲ ಆದಮೇಲೆ ಓವರಾಲ್ ಆಗಿ ನೋಡಿದಾಗ ವಿನ್ನರ್ ಬಂದು ಧನುಷ್ ಆಗ್ತಾರೆ. ಸಖತ್ತಾಗಿ ಆಟ ಆಡಿದ್ರು ಗುರು. ರಾಶಿಕಾ ಮತ್ತು ಧನುಷ್ ಇಬ್ಬರು ಕೂಡ ಕ್ವಿಕ್ಕಾಗಿ ಪಾದರಸದ ಥರ ಆಟ ಆಡಿ ಸಖತ್ತಾಗಿ ಆಟ ಆಡಿ ಟಾಸ್ಕನ್ನು 7 ಮಿನಿಟ್ಸ್ ಮುಗಿಸ್ತಾರೆ. ಕೊನೆಗೆ ಬಿಗ್ ಬಾಸ್ ಅಭಿನಂದನೆ ಮಾಡಿ ಮೊದಲ ಟಾಪ್ 6 ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿ ಶೀಲ್ಡು ಎಲ್ಲ ಕೊಡ್ತಾರೆ. ಕಂಗ್ರ್ಯಾಚುಲೇಷನ್ಸ್, ಟಾಸ್ಕ್ ಎಲ್ಲ ಸಖತ್ತಾಗಿ ಗೆದ್ದಿದ್ದಾರೆ. ಟಾಸ್ಕ್ ಆಡಿ ಗೆದ್ದಿರೋದ್ರಿಂದ ಡಿಸರ್ವ್ ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಸೀರಿಯಲ್ಗೆ ಹೆಂಗೆ ಎಂಟ್ರಿ ಕೊಡುತ್ತೆ, ಮದುವೆ ಇನ್ವಿಟೇಷನ್ಗೋಸ್ಕರ ಕೊಟ್ಟು ಸೀರಿಯಲ್ ಪ್ರಮೋಷನ್ ಅಂದ್ಕೊಳ್ಳಿ. ನಂದಗೋಕುಲ ಸೀರಿಯಲ್ ಎಲ್ಲ ಫುಲ್ ಎಲ್ಲ ಬಂದು ಸಖತ್ತಾಗಿ ಮಜಾ ಮಾಡಿಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿ ಹೋಗ್ತಾರೆ. ಅಲ್ಲಿ ಗಿಲ್ಲಿ ಮದುವೆ ಮಾಡ್ಕೋಬೇಕಾ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜ್ ಅಂದರೆ ಅವ್ನು ನೋ ಮ್ಯಾರೇಜ್ ಅನ್ನೋದು, ಆ ಕಡೆ ರಕ್ಷಿತನ್ ಕಾಮಿಡಿ ಎಲ್ಲ ಸಖತ್ ಫನ್ನಿಯಾಗಿ ಇತ್ತು ನಂದಗೋಕುಲ ಟೀಮ್ ಬಂದಾಗ. ನೆಕ್ಸ್ಟು ಕಳಪೆ ಮತ್ತು ಉತ್ತಮ. ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ, ಸೇಫ್ ಗೇಮ್ ಮಾಡಬೇಡ್ರಪ್ಪ, ಚೆನ್ನಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ ತಗೊಂಡು ಫೇರ್ ಆಗಿ ಈ ವಾರ ಆದರೂ ಕೊಡಿ ಅಂತಂದ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಇಲ್ಲೆಲ್ಲ ಸೇರಿಕೊಂಡು ಯುನಾನಿಮಸ್ ಆಗಿ ಅಶ್ವಿನಿ ಮೇಡಮ್ ಅವ್ರಿಗೆ ಉತ್ತಮ ಕೊಡ್ತಾರೆ, ರೈಟ್ ಅಂತ ನನಗೂ ಅನ್ನಿಸ್ತು. ಬಟ್ ಆದರೆ ಕಳಪೆ ಅಂತ ಬಂದಾಗ ಸೇಫ್ ಗೇಮ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ಗುರು. ಆನೆಸ್ಟಾಗಿ ನನಗೆ ಹೇಳ್ತಾ ಇದ್ದೀನಿ, ಈ ವೀಕು ಧ್ರುವಂತು ಕಳಪೆಗೆ ಹೋಗೋ ವ್ಯಕ್ತಿ ಅಲ್ಲ ಗುರು. ಇನ್ನು ಪ್ರೀವಿಯಸ್ ವೀಕ್ ಕೊಟ್ಟಿದ್ದಾರೆ, ನಾನು ಓಕೆ ಅಂದಿದ್ದೀನಿ. ಬಟ್ ಯಾಕಂದರೆ ಈ ವೀಕ್ ಸಖತ್ತಾಗಿ ಚೆನ್ನಾಗಿ ಆಡಿದ್ದಾರೆ, ಈ ವೀಕ್ ಡಿಸರ್ವ್ ಇರಲಿಲ್ಲ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ಅದರಲ್ಲೂ ಎಕ್ಸ್ಪೆಷಲಿ ಗಿಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡ್ದ ಅಂತ ಅನ್ನಿಸ್ತು ಗುರು.
ಯಾಕೆಂತಂದರೆ ಕಾವ್ಯ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಬೇಕಾಗೆ ಈ ಕಡೆ ತಿರುಚಿದ, ಆ ಕಡೆಯಿಂದ ಕಾವ್ಯ ತಿರ್ಚಿದ್ರು. ರಘು ಅಣ್ಣ ಹೆಂಗಿದ್ರು ಈ ಕಡೆ 3 ಓಟ್ ಬಿತ್ತು, ಮುಗೀತು, ಕಳಪೆಗೆ ಹೋದ್ರು. ಏನು ಮಾಡೋಕ್ಕಾಗಲ್ಲ, ಇದು ಸೇಫ್ ಗೇಮ್ ತಾನೆ. ನನ್ನ ಪ್ರಕಾರ ಈ ವೀಕು ಕಾವ್ಯನು ಏನು ಅಷ್ಟಕ್ಕಷ್ಟೇ ಗುರು ಆಟ ಆಡಿರೋದು, ರಕ್ಷಿತಾನು ಅಷ್ಟಕ್ಕಷ್ಟೇ ಗುರು. ಇಬ್ಬರಲ್ಲಿ ಯಾರು ಹೋಗಿದ್ರು ಡಿಸರ್ವ್ ಇದ್ರು ಕಳಪೆಗೆ ಅಂತ ನನ್ನ ಒಪಿನಿಯನ್. ಬಿಗ್ ಬಾಸ್ ಹೇಳಿದ್ರು ಕೂಡ ಅವರು ಸೇಫ್ ಗೇಮ್ ಮಾಡಿದ್ದು, ಪಕ್ಷಪಾತ ಮಾಡಿದ್ದು ನನಗೆ ಯಾಕೋ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಕಳಪೆ ಮತ್ತು ಉತ್ತಮ ವಿಚಾರದಲ್ಲಿ? ಮರೀದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.